ಈ ಮುಧೋಳ್ ಮಹಾನಗರದಲ್ಲಿ 25ನೇ ತಾರೀಕು ಸಾಯಂಕಾಲ 5 ಗಂಟೆಯಿಂದ ಒಂದು ವಿಶೇಷ ಕಾರ್ಯಕ್ರಮ ಈ ಭಾಗದ ಶಾಸಕರು ಹಾಗೂ ಅಬಕಾರಿ ಸಚಿವರಾದಂಥ ಗಣ್ಯಮಾನ್ಯರಿಂದ ಆದಂಥ ನಮ್ಮ ತಿಮ್ಮಾಪುರ ಸಾಹೇಬರವರ ಒಂದು ಸಾರಥ್ಯದಲ್ಲಿ ಹಾಗೂ ಅವರ ಸಹೋದರರಾದಂಥ ಶಂಕರಣ್ಣವರ ಒಂದು ಸಾರಥ್ಯದಲ್ಲಿ ವಿಶೇಷ ಕಾರ್ಯಕ್ರಮ ಅಂತಂದರೆ ಈ ಗಂಗಾ ನದಿ ತ್ರಿವೇಣಿ ಸಂಗಮಕ್ಕೆ ಭಾರತದಿಂದ ಎಲ್ಲ ಜನ ಹೋಗ್ತಾ ಇದ್ದಾರೆ. ಯಾರಿಗೆ ಹೋಗೋಕ್ಕಾಗಲ್ಲ ಅವರೆಲ್ಲರಿಗೂ ಅಂಥೇಳಿ ಅಲ್ಲಿಂದನೇ ನಾಗಾ ಸಾಧುಗಳು ತ್ರಿವೇಣಿ ಸಂಗಮದ ಸರಸ್ವತಿ ಮತ್ತು ಗಂಗಾ ಯಮುನಾ ಸರಸ್ವತಿಯ ಏನು ಒಂದು ಮಿಲನದ ಸ್ಥಾನ ಇದೆಯಲ್ಲ ಅದೇ ತ್ರಿವೇಣಿ. ಅಲ್ಲಿ ಆ ತ್ರಿವೇಣಿಯ ಜಲವನ್ನು ತಂದು ಇಲ್ಲೆಲ್ಲರಿಗೂ ಸಿಂಚನೆ ಮಾಡ್ತಾ ಇದ್ದಾರೆ. ಆ ಸಿಂಚನ ಮಾಡುವಂಥವರು ಅಘೋರಿಗಳು ಮತ್ತು ನಾಗಾ ಸಾಧುಗಳು ಉಪಶಂಕರಾಚಾರ್ಯರು ಎಲ್ಲರೂ ಬಂದಿದ್ದಾರೆ ಇವತ್ತು ಈ ಮುಧೋಳ್ ಗ್ರಾಮದಲ್ಲಿ. ಅದೇ ಕಾರ್ಯಕ್ರಮ ನಾಳೆ ಎಲ್ಲ ಗಣ್ಯಮಾನ್ಯರ ಸಾರಥ್ಯದಲ್ಲಿ ನಡೀತಾ ಇದೆ. ಜನರಿಗೆ ಈ ನಡೆಯುವ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತಾದಿಗಳು ಕಷ್ಟ ಈ ಮನುಷ್ಯ ಜನ್ಮದಲ್ಲಿ ಎಲ್ಲರಿಗೂ ಹೋಗೋಕ್ಕಾಗಲ್ಲ. ಮುಂದೆ ಈ ಮನುಷ್ಯ ಮಾಡಿದ ಪಾಪಗಳು ಪಾಪ ಅಂತಂದರೆ ನಾವು ಕಡಿದವಾದ ಪಾಪ ಅಂತಲ್ಲ, ಗೊತ್ತಿಲ್ಲಾರ್ದೆ ಮಾಡಿದ ಪಾಪಗಳು ತಾನಾಗೇ ನಾಶಕ್ಕಿರ್ತವೆ. ಅದಕ್ಕೆ ಭಗವಂತ ಮಾಡಿದ ಅದೊಂದು ಮಾರ್ಗ. ಆ ಮಾರ್ಗದಲ್ಲಿ ನಾವೆಲ್ಲರೂ ಬಂದು ಅದನ್ನು ಆ ಫಲವನ್ನು ಪಡೆಯೋಣ ಅಂಥೇಳಿ ನನ್ನ ಅಭಿಪ್ರಾಯ. ಈ ನಾಗಸ್ವಾಮಿ ಅಜ್ಜನವರಿಂದ ಎಲ್ಲ ಸದ್ಗುಣ ಭಕ್ತಿಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ಬಯಸ್ತಾ ಇದ್ದೇವೆ. ನಾಳೆ ತಾರೀಕು 25/2/2025 ಸಾಯಂಕಾಲ 5 ಗಂಟೆಗೆ ನಮ್ಮ ಮುಧೋಳ್ ನಗರದ ಜಡಗಣ್ಣ ಬಾಲನ ವೃತ್ತದಿಂದ ರನ್ ಕ್ರೀಡಾಂಗಣದವರೆಗೆ ಒಂದು ಅದ್ದೂರಿ ಸಮಾರಂಭ ಅಂದರೆ 45 ದಿನಗಳ ತನಕ ನಡೆದಂಥ ಪ್ರಯಾಗರಾಜ್ ಏನು ಕುಂಭಮೇಳ ನಡೆದತಿ, ಆ ಕುಂಭಮೇಳದಲ್ಲಿ ಪಾಲ್ಗೊಂಡಂಥ ನನ್ನ ಸನಾತನ ಧರ್ಮದ ಎಲ್ಲ ಹಿರಿಯರು ನಾಗಾ ಸಾಧುಗಳು ಎಲ್ಲರೂ ಬಂದ ನಮ್ಮ ಮುಧೋಳ್ ನಗರನ ಪಾವನ ಮಾಡಕ್ಕೆ ಬರಾಕ್ತಾರೆ. ಅಲ್ಲಿಂದ 180 ಲೀಟರ್ ಗಂಗಾ ನದಿ ಜಲವನ್ನು 3 ತ್ರಿವೇಣಿ ಸಂಗಮದ ನೀರನ್ನು ತಂದ ನಮ್ಮ ಮುಧೋಳ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಬರ್ತಕ್ಕಂಥ ಭಕ್ತರಿಗೆ. ಯಾಕಪ್ಪ ಅಂದ್ರೆ ಹಣ ಎಲ್ಲರ ತೆಗಿರ್ಬೇಕು, ಸಮಯ ಇಲ್ಲಾಗೈತಿ ಎಲ್ಲರೂ ಕುಂಭಮೇಳಕ್ಕೆ ಹೋಗೋಕ್ಕಾಗಂಗಿಲ್ಲ. ಆದ್ರೆ ಎಲ್ಲರೂ ಹಣ ಐತೆತ್ತ ಹಣ ಇಲ್ಲತ್ತಲ್ಲ, ಎಲ್ಲರಿಗೆ ಅಲ್ಲಿ ಹೋಗಲಾರ್ದವ್ರು ಎಲ್ಲರಿಗೂ ಇಲ್ಲೇ ಅದೊಂದು 44 ವರ್ಷಕ್ಕೆ ನಡೆಯುತ್ತೆ ಆ ಕುಂಭಮೇಳ. ನಮ್ಮ ಮುಧೋಳದಾಗ ಒಂದು 15ರಿಂದ 20 ನಾಗಾ ಸಾಧುಗಳು ಬರ್ತಾರೋ, ಅವ್ರು ಅದ್ರ ಉಪಯೋಗ ತಗೋರಿ ಅಂತೇಳಿ ಎಲ್ಲರಲ್ಲಿ ನನ್ನ ಸದ್ಭಕ್ತರಲ್ಲಿ ಎಲ್ಲರಿಗೆ ಇದು ಏನಪ್ಪ ಅಂದ್ರೆ ಯಾಕಪ್ಪ ಅಂದ್ರೆ ನಮ್ಮ ಆರ್.ಬಿ. ತಿಮ್ಮಾಪುರ ಸಾಹೇಬರ ನೇತೃತ್ವದಲ್ಲಿ ನಡೆದೈತೆ. ಅವ್ರ ಸಹೋದರಂತ ಶಂಕರಣ್ಣ ತಿಮ್ಮಾಪುರ ಅವರು ನಮ್ಗೆ ಹೇಳ್ಕೊತ ಬಂದಿದ್ರು. ಏನು ನೋಡಿ ಅಣ್ಣ ಏನದು ಹಿಂಗಾತಿದ್ವಿ ನಾವು ಅನ್ಕೊಡ್ದನ ಒಂದು ಕಣ್ಣು ತಿರುಗೊಡ್ದ 2-3 ದಿನದಾಗ ಅವರು ಮತ್ತು ಅವ್ರ ಸಂಘಟಕರು ನಾನು ಅದರೊಳಗೆ ಒಳಗಂಡಂತೆ ಎಲ್ಲರೂ ಕೂಡಿ ಇದೊಂದು ಮಾಡಬೇಕು, ಎಲ್ಲರಿಗೂ ಇದೊಂದು ಪವಿತ್ರವಾದದ್ದು ದರ್ಶನ ಮತ್ತು ಗಂಗಾ ನದಿ ನೀರನ್ನು ಮುಟ್ಟಿಸ್ಬೇಕನ್ನೋದು ಉಪಯೋಗದಿಂದ ಮಾಡಿಸೈತಿ. ನಮ್ಮ ಮುಧೋಳ್ ಪಾವನ ಆಗಲಿ ಅಂತೇಳಿ ಮಾಡಿಸೈತಿ ಅಂತೇಳಿ ಎಲ್ಲರಿಗೂ ಧನ್ಯವಾದಗಳು. ತ್ರಿವೇಣಿ ಸಂಗಮದಿಂದ ನೀರು ಬರ್ತಾ ಇದೆ. ಸ್ವಾಮಿಗಳು ಹಳ್ಳೂರು ಮಠದ ಸ್ವಾಮಿಗಳು ಡಾಕ್ಟರ್ ಅಲ್ಲಂ ಪ್ರಭು ಸ್ವಾಮಿಗಳು ಅಲ್ಲಿಂದ ನೀರು ತಂದಿದ್ದಾರೆ. 181-200 ಲೀಟರ್ ನೀರಿದೆ, 70 ಕೂಡ ನೀರಿದೆ. 70 ಕೂಡ ಒಂದು 25 ಟ್ಯಾಂಕ್ ನೀರು ತಂದ, ಸಣ್ಣ ಟ್ಯಾಂಕ್ 20 ನೀರು ತಂದ. ಅಲ್ಲಿಂದ ಮೆರವಣಿಗೆ ಮೂಲಕ ಜಡಗಣ್ಣ ಬಾಲನ ಸರ್ಕಲ್ನಿಂದ ರನ್ ಸ್ಟೇಡಿಯಂವರೆಗೆ ಮೆರವಣಿಗೆ ಮೂಲಕ ನಾಗಾ ಸಾಧುಗಳು ಹಾಗೂ ಅಘೋರಿಗಳು ಹಾಗೂ ಸಂಗ್ರಾಮ್ ಪೀಠದ ಉಪಾಧ್ಯಕ್ಷರು ಅವರೆಲ್ಲರೂ ಕೂಡಿಸಿ ಬರ್ತಾರೆ. ಅವರೆಲ್ಲರ ಸಮಕ್ಷಮ ನಾವು ಯಾರ್ಯಾರು ಅಲ್ಲಿ ಹೋಗಿಲ್ಲ ಅವರೆಲ್ಲರಿಗೂ ಪಾವನ ಆಗ್ತೀವಿ. ಅಲ್ಲಿ ಹೋಗಲ್ಲ ಮಂದಿ ಎಷ್ಟೋ ಮಂದಿ ಎಲ್ಲರಿಗೂ ದುಡ್ಡಿದೆ, ಯಾರು ಕೆಲವು ಮಂದಿ ಹೋಗಿಲ್ಲ, ಹೋಗೋಕ್ಕಾಗಿಲ್ಲ, ಸಮಯ ಅಭಾವದಿಂದ ಹೋಗೋಕ್ಕಾಗಿಲ್ಲ. ಅಂಥವ್ರು ಎಲ್ಲರೂ ಇಲ್ಲಿ ಬಂದು ಅವರಿಂದ ನೀರು ಸಿಂಪಡಿಸ್ಕೊಂಡು ನಮ್ಮ ಮುಧೋಳದ ಪವಿತ್ರ ಆಗ್ತೈತಿ. ಮುಧೋಳದ ಪುಣ್ಯಾಧಾರ ಇರುತ್ತೆ. ರನ್ ಸ್ಮಾರಕ ಸಾಹೇಬ್ರು ಮಾಡ್ಯಾರ, ತಿಮ್ಮಾಪುರ ಸಾಹೇಬ್ರು ರನ್ ಸ್ಮಾರಕ ಮಾಡಿ ಇದೊಂದು ಮಾಡ್ಯಾರ ಪುಣ್ಯದ ಕೆಲಸ ಅವ್ರಿಗೂ ಹತ್ತಿ ಎಲ್ಲ ಇದಕ್ಕೆ ಮಾಡಿದ ಪಾಪನ ಪುಣ್ಯ ತೀರಿ ಹೋಗ್ಲಿ ಅಂತೇಳಿ ಆಚೆ ಮಾಡಿ ನನ್ನ ಮುಧೋಳ ಜನರಿಗೆ ವಿನಂತಿ ಮಾಡ್ಕೊತೀನಿ. ಲಕ್ವಾ ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಅತಿಯಾದ ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ. ಹೌದು, ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನ ಪಡೆಯಬಹುದು. ಆಯುಷ್ಯ ಮಾನ್ಯತೆ ಪಡೆದಿರುವ 100 ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಇಲ್ಲಿದ್ದು ಚಿಕಿತ್ಸೆ ಪಡೆಯೋರಿಗೆ ಊಟ, ವಸತಿ, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ. ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್, ಜಗದಾಳ, ರಬಕವಿ, ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ 9880076151 ಅಥವಾ 8861326857. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.